ನಮಸ್ತೆ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಮಾರ್ನಿಂಗ್ ರೊಟೀನ್ ಅನ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಗೊತ್ತಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅಡಿಗೆ ಮನೆ ಕ್ಲೀನಿಂಗ್ ಇರತ್ತೆ. ಅಂದ್ರೆ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳುವಂಥದ್ದು, ಜೊತೆಗೆ ಒರೆಸ್ಕೊಳ್ಳುವಂಥದ್ದು ಅದನ್ನೆಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಬ್ರೇಕ್‌ಫಾಸ್ಟ್ ಅನ್ನ ಮಾಡ್ತಾ ಇದ್ದೀನಿ. ಹೌದು, ಇವತ್ತು ನಾನು ಟೊಮೊಟೊ ಬಾತನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ರೈಸ್ ಹಾಗೇನೆ ಕುಕ್ಕರಲ್ಲಿ ಇಟ್ಟು ಕೂಗ್ಸೋ ಅಂಥದ್ದಲ್ಲ. ಇದು ಗೊಜ್ಜು ರೀತಿ ಮಾಡಿ ಕಲ್ಸ್ಕೊಳ್ಳುವಂಥದ್ದು. ತುಂಬಾ ಟೇಸ್ಟಿಯಾಗಿರತ್ತೆ, ತುಂಬಾ ಚೆನ್ನಾಗಿರತ್ತೆ. ಹಂಗಾಗಿ ಮೊದಲು ಸ್ವಲ್ಪ ಡ್ರೈ ಮಸಾಲೆಗಳನ್ನ ಹಾಕ್ಬಿಟ್ಟು ಈರುಳ್ಳಿ, ಟೊಮೊಟೊನ ಬಾಡಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಈ ಕಡೆ ನಾನು ಹಸಿಮೆಣಸು, ಡ್ರೈ ಮಸಾಲೆ ಏನ್ ಬರುತ್ತೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಅಂದ್ರೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದನ್ನ ರುಬ್ಬಿ ಪೇಸ್ಟ್ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇನ್ನು ಈ ಕಡೆ ನೋಡ್ಬೋದು ಈ ಒಂದು ಟೊಮೊಟೊ ಈರುಳ್ಳಿ ಏನೆಲ್ಲ ಇತ್ತು ಚೆನ್ನಾಗಿ ಬಾಡಿದೆ. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಇದು ಬಾಡಿದೆ, ಸಾಫ್ಟ್ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಏನ್ ಮಸಾಲೆ ಇತ್ತಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಜಾಸ್ತಿ ಹಾಕ್ಕೊಳ್ಬಾರ್ದು, ನೋಡ್ಕೊಂಡು ಒಂದು ಹದದಲ್ಲಿ ಅಂದ್ರೆ ಅದು ಗೊಜ್ಜು ರೀತಿನೇ ಆಗೋ ರೀತಿನೇ ನೀರನ್ನ ಸ್ವಲ್ಪನೇ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅರಿಶಿಣದ ಪೌಡ್ರು, ಆ ನಂತರ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೋ ನಿಮಗೆ ಉಪ್ಪು ಜಾಸ್ತಿ ಆದ್ರೆ ಜಾಸ್ತಿ, ಕಡಿಮೆ ಆದ್ರೆ ಕಡಿಮೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 7-8 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿ ಆಗಿರುವಂತ ಒಂದು ಟೊಮೊಟೊ ಬಾತಿನ ಗೊಜ್ಜು ರೆಡಿ ಆಗುತ್ತೆ. ಇದನ್ನ ನೀವು ಆರಾಮಾಗಿ ಸ್ಟೋರ್ ಕೂಡ ಮಾಡ್ಕೊಳ್ಬಹುದು. ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಅನ್ನನ ಕಲ್ಸ್ಕೊಳ್ಬಹುದು. ಇದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ಎತ್ತಿಟ್ಬಿಟ್ಟು ಸ್ವಲ್ಪನ ಆ ನಂತರ ಬಿಸಿ ಬಿಸಿಯಾಗಿರುವಂತ ಅನ್ನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಇವತ್ತಿನ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಮತ್ತೆ ಮಧ್ಯಾಹ್ನದ ಲಂಚ್ಗೂ ಕೂಡ ಇದನ್ನೇ ಹಾಕ್ತಾ ಇದ್ದೀನಿ ಬಾಕ್ಸಿಗೆ. ಹಾಗಾಗಿ ಬಾಕ್ಸಿಗೆಲ್ಲ ಹಾಕಿಟ್ಟಿದ್ದಾಗಿದೆ. ಇನ್ನು ನಾನು ಅಡುಗೆ ಮನೆಯನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಾಂಬಾರ್ ಏನೂ ಮಾಡಲಿಲ್ಲ, ಹಾಗಾಗಿ ಮೊದಲು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಉಳಿದಿರೋಂಥ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಕಟ್ಟೆ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನನಗೆ ಇದೊಂದು ಅಭ್ಯಾಸ ಆಗಿದೆ ಅಂತಲೇ ಹೇಳ್ಬೋದು. ಅಡುಗೆ ಮನೆಯಲ್ಲಿ ಸ್ವಲ್ಪ ನಾನು ಏನೋ ತಿಂಡಿ ಮತ್ತು ಅಡುಗೆ ಏನು ಮಾಡ್ತೀನೋ ಅದಾದ ತಕ್ಷಣ ಒರೆಸೋ ಅಂಥದ್ದು. ಈ ರೀತಿ ಮಾಡಿದ್ರೆ ಅಡುಗೆ ಮನೆ ಕೂಡ ಎಣ್ಣೆ ಆಗೋದು, ಜಿಡ್ಡಾಗೋದು ಆ ರೀತಿ ಆಗೋದಿಲ್ಲ. ಹಾಗಾಗಿ ಅದೆಲ್ಲ ಮಾಡಿಕೊಂಡು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು, ಕಸ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು ಎಲ್ಲನೂ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಸ್ನಾನ ಮಾಡ್ಕೊಂಡು ಬಂದು ಇನ್ನು ಹೊರಗಡೆ ರಂಗೋಲಿ ಹಾಕ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಇವತ್ತು ಹಾಕಲಿಲ್ಲ, ಟೈಮ್ ಆಗಲಿಲ್ಲ, ಹಾಗಾಗಿ ಹೊರಗಡೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಹೊಸ್ಲೆಲ್ಲ ತೊಳೆದ್ಬಿಟ್ಟು ಹೋಗಿದ್ದೆ ಸ್ನಾನಕ್ಕೇನೆ, ನಂತರ ಬಂದ್ಬಿಟ್ಟು ಹೊಸ್ಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಇನ್ನು ತುಳಸಿ ಗಿಡದ ಹತ್ರನೂ ಕೂಡ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕಿದ್ದಾದ್ಮೇಲೆ ಇಲ್ಲಿ ನಾನೇನು ಮನೆ ಹತ್ರ ಗಿಡಗಳು ಹಾಕೊಂಡಿದ್ದೀನಲ್ಲ ಅದರಲ್ಲಿ ಹೂ ಬಿಟ್ಟಿತ್ತು, ಒಂದೊಂದು ಹೂ ಬಿಟ್ಟಿತ್ತು. ಅದನ್ನು ಕೂಡ ಇವತ್ತು ಶುಕ್ರವಾರದ ಪೂಜೆಯನ್ನು ಏನು ಮಾಡ್ತಾ ಇದ್ದೀನಿ, ಅದಕ್ಕೆ ದೇವರಿಗೆಲ್ಲ ಇಟ್ಬಿಡೋಣ ಅಂಥೇಳಿ ಇವತ್ತು ಎಲ್ಲ ಹೂವನ್ನ ಕಿತ್ಕೊಳ್ತಾ ಇದ್ದೀನಿ. ಒಂದಷ್ಟು ಗಿಡದಲ್ಲಿ ಹಾಗೇನೆ ಬಿಟ್ಟಿದ್ದೀನಿ. ಇನ್ನು ನೋಡ್ಬೋದು ದೇವ್ರ ಮನೆ ಯಾವ ರೀತಿಯಾಗಿ ಆಗಿದೆ ಅಂತೇಳಿ. ನಾನೊಂದು 2-3 ದಿನ ಪೂಜೆನ ಮಾಡಿರಲಿಲ್ಲ, ಹಾಗಾಗಿ ದೇವ್ರ ಮನೆ ಸ್ಥಿತಿ ಹೀಗಾಗಿದೆ. ಎಲ್ಲ ಏನು ಉದ್ಬತ್ತಿದು ಆಮೇಲೆ ದೀಪದ ಕಡ್ಡಿ ಎಲ್ಲ ಕೆರೆದಿರೋ ಅಂಥದ್ದೆಲ್ಲ ಅಲ್ಲೇ ಹಾಕಿದ್ದಾರೆ. ಹಾಗಾಗಿ ಇನ್ನು ದೇವ್ರ ಸಾಮಾನೆಲ್ಲ ತೆಗೆದ್ಬಿಟ್ಟು ತೊಳೆದು ಅದೆಲ್ಲ ಕ್ಲೀನಾಗಿ ಒಣ ಬಟ್ಟೆಯಿಂದ ಒರೆಸ್ಕೊಂಡು ನಾನಿಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ದೇವ್ರ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಫೋಟೋ ಎಲ್ಲ ಒರೆಸ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತಗೊಂಡೋಗಿ ನೀಟಾಗಿ ಜೋಡಿಸ್ಕೊಂಡು ಆ ನಂತರ ಇಲ್ಲಿ ಹೂ ತೊಗೊಂಡು ಬಂದಿದ್ರು, ಹೂ ತರಿಸಿದ್ದೆ. ಹೂವೆಲ್ಲ ಒಂದ್ಸತಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ಹತ್ರನೂ ಕೂಡ ಸ್ವಲ್ಪ ಹೂ ಸಿಕ್ಕಿತ್ತಲ್ಲ ಅದನ್ನು ಕೂಡ ಇಟ್ಕೊಂಡು ಇನ್ನು ಸೇವಂತಿಗೆ ಮತ್ತು ಈ ಬಟನ್ಸ್ ಏನು ಬರುತ್ತೆ ಎಲ್ಲನೂ ಕೂಡ ತರಿಸಿದ್ದೆ. ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಮತ್ತು ವೀಳ್ಯದೆಲೆ ಎಲ್ಲನೂ ತರಿಸ್ಕೊಂಡಿದ್ದೆ. ಎಲ್ಲವನ್ನು ಕ್ಲೀನಾಗಿ ಒಂದ್ಸತಿ ತೊಳ್ಕೊಂಡು ವೀಳ್ಯದೆಲೆ ತೊಳ್ಕೊಂಡೆ. ಹಾಗಂತೇಳಿ ಬಾಳೆಹಣ್ಣು ಏನು ತೊಳೆದಿಲ್ಲ, ಬಾಳೆಹಣ್ಣು ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲವನ್ನ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪೂಜೆನ ಶುರು ಮಾಡ್ಕೊಳ್ಬೇಕು ಅಷ್ಟೇನೆ. ಒಂದು 2-3 ದಿನ ದೇವ್ರ ಮನೆ ಕಡೆ ಹೋಗಿಲ್ಲ ಅಂದ್ರೆ ದೇವ್ರ ಮನೆ ತುಂಬಾ ಗಲೀಜಾಗತ್ತೆ. ಇದು ಅಷ್ಟೇ ಅಲ್ಲ, ನಿಮಗೂ ಕೂಡ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಯಾಕಂದ್ರೆ ಅವರಿಗೆ ಮಕ್ಕಳಿಗಾಗ್ಲಿ ಅಥವಾ ಮನೆಯವರಿಗಾಗ್ಲಿ ಅಷ್ಟು ಸರಿಯಾಗಿ ಅದನ್ನ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಅಥವಾ ನೀಟಾಗಿ ದೀಪ ಎಲ್ಲ ತೊಳೆದು ದೀಪ ಹಚ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಈ ರೀತಿ ಕೆಲವೊಬ್ಬರಿಗೆ ಅನ್ಸಿರತ್ತೆ, ಅದು ನನಗೂ ಕೂಡ ಹಾಗೇನೆ ಅನ್ಸತ್ತೆ. ನಾನು ಹೋಗಿಲ್ಲ ಅಂತಂದ್ರೆ ಸ್ವಲ್ಪ
ಅಲ್ಲೆಲ್ಲ ಧೂಳು ಜಾಸ್ತಿ ಆಗತ್ತೆ. ಜೊತೆಗೆ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ದೀಪ ಹಚ್ಬಿಟ್ಟು ಉದ್ಬತ್ತಿ ಹಚ್ಬಿಟ್ಟು ಬರ್ತಾರೆ. ಹಾಗಾಗಿ ನನಗಂತೂ ಈ ರೀತಿ ಅನ್ಸಿದೆ. ಖಂಡಿತ ಒಂದ್ 3, 4 ದಿನ ಬಿಟ್ಬಿಟ್ಟೆ ಅಂದ್ರೆ ದೇವ್ರ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೋಬೇಕು. ಅಷ್ಟು ಗಲೀಜಾಗಿರತ್ತೆ. ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಕಾಮಾಕ್ಷಿ ದೀಪ ಕೂಡ ಹಚ್ಚುತ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಬಿಟ್ಟು ಕಡ್ಡಿ ಎಲ್ಲ ಬೆಳಗಿ ಮಂಗಳಾರತಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಒಂದು ವಿಷಯ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು ನಾನು. ಈಗಾಗಲೇ ಸುಮಾರಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾವು ಏನು ಅಂದ್ಕೊಳ್ತೀವೋ ಅದು ನಡೆಯುತ್ತೆ ಅಂಥೇಳಿ. ಅದನ್ನು ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗಾಗಿ ನಾನು ಕೂಡ ಇದನ್ನು ತುಂಬ ದಿನಗಳಿಂದ ವರ್ಷಗಳಿಂದನೇ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನಾನಿವತ್ತಿಲ್ಲಿ ಪಲಾವ್ ಎಲೆಯಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಪಲಾವ್ ಎಲೆನ 3 ತೊಗೊಳ್ಬೇಕು. 3 ಪಲಾವ್ ಎಲೆ 3 ವಿಷಯಗಳನ್ನು ಬರ್ಕೊಳ್ಬೇಕು. ನಿಮಗೆ ಏನು ಬೇಕು ಅದು ನಡೆದಿದೆ ಅನ್ನೋ ರೀತಿನಲ್ಲಿ ಬರ್ಕೊಳ್ಬೇಕಾಗತ್ತೆ. ಬರ್ಕೊಂಡು ಅದನ್ನ ಏನ್ ಮಾಡ್ಬೇಕು, ಸುಟ್ಟು ಬಿಡ್ಬೇಕು. 3 ಎಲೆಗಳನ್ನ ಪ್ರತಿಯೊಂದನ್ನು ಸುಡುವಂತ ಸಮಯದಲ್ಲಿ ನಾವೇನು ವಿಶ್ ಮಾಡ್ಕೊಂಡಿದೀವಲ್ಲ, ವಿಶ್ ಕೇಳ್ಕೊಂಡಿದೀವಿ ಅದು ನಡೆದಿದೆ ಅನ್ನೋ ರೀತಿ ಊಹೆ ಮಾಡ್ಕೊಳ್ಬೇಕು. ಅದು ನಡೆದಿದೆ, ನನ್ನ ಜೀವನದಲ್ಲಿ ಅದಾಗಿದೆ, ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳಿ ಅನ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದನ್ನ ಸುಟ್ಟು ಬಿಡ್ಬೇಕು. ಸುಟ್ಟು ಉಳಿದಿರುವಂತ ಬೂದಿ ಏನಿರುತ್ತಲ್ಲ ಅದನ್ನ ನಾವು ಗಾಳಿನಲ್ಲಿ ಊದು ಬಿಡ್ಬೇಕು. ಅಂದ್ರೆ ಗಾಳಿನಲ್ಲಿ ಹಾಗೇನೆ ಉಫ್ ಅಂತ ಊದೋದ್ರಿಂದ ಖಂಡಿತ ವಿಶು ಪೂರ್ತಿ ಆಗತ್ತೆ. ಹಾಗಂತೇಳಿ ನಾನು ಇದು ಬರ್ಕೊಂಡಿದ್ದೀನಿ, ಇದಾಗುತ್ತೋ ಆಗಲ್ವೋ ಅನ್ನೋಂಥ ಒಂದು ಆ ಕಡೆ ಮನ್ಸು ಹೊಯ್ದಾಟ ಇರುತ್ತಲ್ಲ, ಅದನ್ನೆಲ್ಲ ಮಾಡಬಾರ್ದು. ಅಥವಾ ಅಯ್ಯೋ ಆಗೋದಿಲ್ಲ ಆದರೂ ಕೂಡ ಕೇಳ್ಕೊಂಡಿದ್ದೀನಿ ಅನ್ನೋ ರೀತಿ ಅನ್ಕೊಂಡು ಕೂಡ ಮಾಡಬಾರ್ದು. ಇದು ಖಂಡಿತ ವರ್ಕ್ ಆಗೋದಿಲ್ಲ. ಇದು ಆಗೇ ಆಗತ್ತೆ. ಹಾಗಂತೇಳಿ ಒಂದೇ ದಿನ ನಾವು ಇವತ್ತು ಮಾಡ್ತಾ ಇದೀವಿ ಅಂದ ತಕ್ಷಣ ನಮಗೆ ಕೈ ಎಟಕ್ತಲೇ ಇರುವಂತ ವಿಷಯನ ಖಂಡಿತ ಕೇಳ್ಕೊಳ್ಬಾರ್ದು. ಚಿಕ್ಕ ಪುಟ್ಟ ವಿಷಯ ಏನಿರುತ್ತೆ ಅದನ್ನ ಕೇಳ್ತಾ ಅದು ನಡೆಯುತ್ತೆ ಅನ್ನೋಂಥ ನಮ್ಗೆ ನಂಬಿಕೆ ಬರುತ್ತಲ್ಲ, ಆವಾಗ ನಿಮ್ಗೆ ಏನ್ ಅನ್ಸುತ್ತೋ ದೊಡ್ಡ ವಿಷಯ ಆಗಿದ್ರು ಕೂಡ ಆರಾಮಾಗಿ ಕೇಳ್ಕೊಳ್ಬೋದು. ದೊಡ್ಡದು ಕೂಡ ನಡೆಯುತ್ತೆ. ಆದ್ರೆ ನಮ್ಗೆ ನಂಬಿಕೆ ಬರೋವರ್ಗುನು ನಾವು ಈ ರೀತಿ ಮಾಡ್ತಾ ಅಂದ್ರೆ ಚಿಕ್ಕ ಚಿಕ್ಕದನ್ನ ಕೇಳ್ತಾ ಬರೋದ್ರಿಂದ ಅದು ನಡೆಯುತ್ತೆ ಅನ್ನುವಂತ ಒಂದು ಭರವಸೆ ನಮ್ಗೆ ಬರುತ್ತೆ. ಆಗ ದೊಡ್ಡ ವಿಷಯನ ಕೇಳ್ಕೊಳ್ಬೋದು. ಖಂಡಿತ ಇದನ್ನ ಕೇಳ್ಕೊಳ್ಳುವಂತ ಸಮಯದಲ್ಲಿ ನಡೆಯುತ್ತೆ, ಇದು ಅದೇ ಆಗತ್ತೆ ಅನ್ನುವಂತ ನಂಬಿಕೆಯಿಂದಾನೇ ಮಾಡ್ಬೇಕು. ಖಂಡಿತ ಇದು ನನ್ನ ಜೀವನದಲ್ಲಂತೂ ತುಂಬಾನೇ ವರ್ಕ್ ಆಗಿದೆ. ಸಾಕಷ್ಟು ದಿನಗಳಿಂದ ನಾನು ಮಾಡ್ತಾ ಇದ್ದೀನಿ. ಇದು ನನ್ಗೆ ವರ್ಕ್ ಆಗಿದೆ, ನನಗೆ ಯೂಸ್ ಆಗಿದೆ, ತುಂಬಾನೇ ಹೆಲ್ಪ್ ಆಗಿದೆ. ಇದರಿಂದ ನಾನು ಏನ್ ಅನ್ಕೊಳ್ತಾ ಇದ್ದೀನೋ ಅದೆಲ್ಲ ನಡೀತಾ ಇದೆ. ಹಂಗಾಗಿ ನಾನು ಇದನ್ನ ತುಂಬಾ ನಂಬ್ತೀನಿ. ಹಾಗಾಗಿ ನಾನು ಇದನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಅಂತಾನೆ ಹೇಳ್ಬೋದು. ಇನ್ನು ಅದರಲ್ಲೂ ಈ ಪಲಾವ್ ಎಲೆಯ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆ ಅದು ತುಂಬಾ ವರ್ಕ್ ಆಗುತ್ತೆ. ತುಂಬಾ ಬೇಗನೆ ಅದು ವಿಶ್ ಕಂಪ್ಲೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಖಂಡಿತ ನೀವು ಕೂಡ ಸುಮಾರಷ್ಟು ಜನ ಇದನ್ನ ಟ್ರೈ ಮಾಡಿರ್ಬೋದು. ಆದ್ರೆ ನಾನಂತೂ ಸುಮಾರು ದಿನಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ಇದು ನನ್ನ ಜೀವನವನ್ನೇ ಚೇಂಜ್ ಮಾಡಿದೆ ಅಂತಾನೆ ಹೇಳ್ಬೋದು. ನಾನು ಏನೆಲ್ಲ ಕೇಳ್ಕೊಂಡಿದ್ದೀನಿ ಎಲ್ಲಾ ವಿಶ್‌ಗಳು ಕೂಡ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇನ್ನ ಈ ರೀತಿಯಾಗಿ ನೋಡಿ ಸುಟ್ಬಿಟ್ಟು ಆ ಬೂದಿ ತುಂಬಾ ಬಿಸಿ ಇರುವಂತ ಸಮಯದಲ್ಲೇನೆ ಮುಟ್ಬಾರ್ದು. ಸ್ವಲ್ಪ ತಣ್ಣಗಾಗುತ್ತೆ. ಒಂದು 5 ನಿಮಿಷಕ್ಕೆಲ್ಲ ತಣ್ಣಗಾಗ್ಬಿಡುತ್ತೆ. ಆಗ ಅದನ್ನ ಕೈಯಲ್ಲಿ ಇಟ್ಕೊಂಡು ಗಾಳಿನಲ್ಲಿ ಊದ್ಬಿಡ್ಬೇಕು. ಖಂಡಿತ ವಿಶ್ ಕಂಪ್ಲೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸುಮಾರಷ್ಟು ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅಂಥದ್ರಲ್ಲಿ ನಾನು ಕೂಡ ಒಬ್ಳು. ಖಂಡಿತ ಇದು ನನ್ನ ಜೀವನದಲ್ಲಿ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಕಷ್ಟದ ಸಮಯದಲ್ಲಿ ಇದು ನನಗೆ ವರ್ಕ್ ಆಗಿದೆ. ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಸುಮಾರಷ್ಟು ದಿನಗಳಿಂದ ನಾನು ಕೂಡ ಇದನ್ನ ಈ ಒಂದು ಏನು ಪಲಾವ್ ಎಲೆಯ ಒಂದು ಮ್ಯಾನಿಫೆಸ್ಟೇಷನ್ ಇದೆ ಅದು ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ತುಂಬಾ ಹೆಲ್ಪ್ ಆಗುತ್ತೆ, ಒಳ್ಳೇದಾಗುತ್ತೆ. ಆದ್ರೆ ಆಗತ್ತೆ ಅನ್ನುವಂಥ ಒಂದು ಭರವಸೆ ಇಟ್ಕೊಂಡು ಮಾಡಿ ನೋಡಿ. ಖಂಡಿತ ಎಂಥದ್ದೇ ಒಂದು ದೊಡ್ಡ ವಿಷಯ ಆಗಿರ್ಲಿ, ದೊಡ್ಡ ಒಂದು ನಿಮ್ಮ ಒಂದು ಕನಸಾಗಿರ್ಲಿ ಅದು ಈಡೇರತ್ತೆ. ಕಂಪ್ಲೀಟ್ ಆಗಿ ಈಡೇರತ್ತೆ. ಆದ್ರೆ ನಂಬಿಕೆ ಇರಬೇಕು ಅಷ್ಟೇನೇನೆ. ಅದು ನನಗಂತೂ ನಿಜವಾಗ್ಲೂ ಇದು ತುಂಬಾ ಹೆಲ್ಪ್ ಆಗಿದೆ. ಒಂದು ಜೀವನವನ್ನ ಬದಲಾಯಿಸುತ್ತೆ ಅಂತಾರಲ್ಲ, ಆ ರೀತಿ ಒಂದು ಒಳ್ಳೆ ಟರ್ನಿಂಗ್ ತಗೊಂಡಿದೆ ನನ್ನ ಜೀವನದ ಒಂದು ದಿಕ್ಕು ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಹೆಲ್ಪ್ ಆಗಿದೆ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು. ಇದೊಂದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಇದೊಂದು ವಿಷಯನ ನಿಮ್ ಜೊತೆ ಹೇಳ್ಕೊಳ್ತಾ ಇದ್ದೀನಿ. ಖಂಡಿತ ಯಾರೆಲ್ಲ ನಂಬಿಕೆ ಇಟ್ಟು ನೀವು ಕೂಡ ವಿಶ್‌ಗಳನ್ನ ಕೇಳ್ಕೊಳ್ತೀರೋ ಅದೆಲ್ಲ ಕಂಪ್ಲೀಟ್ ಆಗ್ಲಿ ಅಥವಾ ಅದೆಲ್ಲ ಈಡೇರ್ಲಿ ಅಂತ ಹೇಳಿ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಯಾರೆಲ್ಲ ಮಾಡ್ಬೇಕು ಅನ್ಕೊಂಡಿದ್ರು ಇವತ್ತೇನೆ ಶುರು ಮಾಡಿ. ಇನ್ನ ಅದನ್ನ ನಾವು ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಹೇಳಿ ಕೇಳೋದಾದ್ರೆ
ನೀವು ಯಾವಾಗಲಾದರೂ ಮಾಡ್ಬೋದು. ಅದಕ್ಕೆ ಇದೇ ಟೈಮು ಅಂತೇನಿಲ್ಲ. ಒಳ್ಳೆ ದಿನಗಳಲ್ಲಿ ಮಾಡ್ಕೊಳ್ಬೋದು. ಅಮಾವಾಸ್ಯೆ, ಹುಣ್ಣಿಮೆ, ನಿಮ್ಮ ಮನೆ ದೇವ್ರ ವಾರ, ಶುಕ್ರವಾರ, ಮಂಗಳವಾರ ಇನ್ನು ಯಾವ ಸಮಯ ಖಂಡಿತ ಇಲ್ಲ. ಬೆಳಗಿನ ಸಮಯದಲ್ಲಿ ಮಾಡ್ಬೋದು, ಸಂಜೆ ಸಮಯದಲ್ಲಿ ಮಾಡ್ಬೋದು. ಅಥವಾ ನೀವು ಯಾವ ಮನೆ ದೇವ್ರ ವಾರ ಮಾಡ್ತೀರಲ್ಲ, ಪೂಜೆ ಎಲ್ಲ ಆದ ತಕ್ಷಣ ಪ್ರತಿದಿನ ಮಾಡ್ಬೋದು. ವಾರದಲ್ಲಿ 2 ಸತಿ ಮಾಡ್ಬೋದು, 3 ಸತಿ ಮಾಡ್ಬೋದು. ಹೀಗೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ಸಮಯದಲ್ಲಿ, ಆ ಒಂದು ದಿನಗಳಲ್ಲಿ ನೀವು ಮಾಡ್ತಾ ಬಂದರೆ ಖಂಡಿತ ವಿಶು ಕಂಪ್ಲೀಟ್ ಆಗುತ್ತೆ. ನಿಮಗೂ ಕೂಡ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ನೀವೇನು ಕೇಳ್ಕೊಳ್ತೀರೋ ಎಲ್ಲ ಕೂಡ ನಿಮ್ಮ ಕೈ ಸೇರತ್ತೆ. ಅದು ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದೆಲ್ಲ ಆದಮೇಲೆ, ಪೂಜೆ ಎಲ್ಲ ಆದಮೇಲೆ ನಂದು ಸ್ವಲ್ಪ ಕೆಲಸ ಇತ್ತು, ಎಲ್ಲನೂ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ತಿಳಿ ಸಾರನ್ನು ಮಾಡ್ತಾ ಇದ್ದೀನಿ. ತಿಳಿ ಸಾರಿಗೆ ಇದು ಏನು ಕಾಳುಮೆಣಸು, ಸ್ವಲ್ಪನೇ ಮೆಂತ್ಯ, ಜೀರಿಗೆ ಎಲ್ಲನೂ ಹುರಿದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬೇಳೆ, ಟೊಮೊಟೊ, ಹಸಿಮೆಣಸು, ಬೆಳ್ಳುಳ್ಳಿ, ಕಾಳುಮೆಣಸು ಎಲ್ಲನೂ ಕೂಡ ನಾನು ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಈ ರೀತಿ ಮಸ್ಕೊಳ್ಬೇಕು. ಸ್ವಲ್ಪನೂ ಕೂಡ ಒಂದು ಟೊಮೊಟೊದಾಗಲಿ ಬೇಳೆದಾಗಲಿ ಇರಬಾರ್ದು. ಎಲ್ಲನೂ ಚೆನ್ನಾಗಿ ಮಸ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಳ್ಳಿ, ಒಳ್ಳೆ ಒಗ್ಗರಣೆ. ಸಾಸಿವೆ, ಜೀರಿಗೆ, ಕರಿಬೇವು, ಜೊತೆಗೆ ಮರೀದೇನೆ ಒಂದು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಒಳ್ಳೆ ಸ್ಮೆಲ್ ಇರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗತ್ತೆ. ಹಾಕ್ಕೊಂಡ್ಬಿಟ್ಟು ನಿಮಗೆ ತಿಳಿ ಸಾರಿಗೆ ಒಂದು ಗಟ್ಟಿ ಬೇಕೋ, ತುಂಬ ತೆಳು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು, ಕೊನೆಯಲ್ಲಿ ಸ್ವಲ್ಪ ಉಪ್ಪು, ಒಂದು ಅರಿಶಿನದ ಪೌಡ್ರು, ಆನಂತರ ಹುಣಸೆ ರಸ ಸ್ವಲ್ಪ, ನಾವು ಕುಟ್ಟಿಟ್ಕೊಂಡಿರುವಂಥ ಪೌಡರು ಎಲ್ಲವನ್ನ ಸೇರಿಸಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈ ಒಂದು ರಸಮನ್ನು ಕುದಿಸ್ಕೊಂಡ್ಬಿಟ್ರೆ ಬಿಸಿ ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಏನೂ ಊಟ ಸೇರ್ತಾ ಇಲ್ಲ, ಅಥವಾ ನಾಲಿಗೆ ಸರಿ ಇಲ್ಲ, ತುಂಬ ಶೀತ ಆಗಿದೆ, ಕೆಮ್ಮಾಗಿದೆ, ಜ್ವರ ಬಂದಿದೆ ಅನ್ನುವಂಥ ಸಮಯದಲ್ಲಿ ಈ ಒಂದು ಕಾಳುಮೆಣಸು ಜೀರಿಗೆಯ ಒಂದು ರಸಮನ್ನು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ನೋಡಿ. ಸಖತ್ತು ರುಚಿಯಾಗಿರುತ್ತೆ. ನಾಲಿಗೆಯ ಒಂದು ಕಹಿ ಇರ್ಬೋದು, ಅಥವಾ ತುಂಬ ಕೆಟ್ಟಿದೆ ಅನ್ನೋವಂಥ ಒಂದು ನಾಲಿಗೆ ಆಗಿದ್ರೂ ಕೂಡ ಒಳ್ಳೆ ರುಚಿಯನ್ನು ಪಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನಿತ್ತು ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡಿ, ಆಮೇಲೆ ಇನ್ನು ಸಂಜೆ ಆಗಿತ್ತಾಗಲೇ 6:30 ಮೇಲೇನೆ ಆಗಿತ್ತು. ಸ್ವಲ್ಪ ಎಲ್ಲ ಮುಗಿಸ್ಕೊಳ್ಳುವಂಥದ್ದು, ಮತ್ತು ಮನೆಯೆಲ್ಲ ಗೂಡಿಸ್ಕೊಂಡು, ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು, ಹಾಲೆಲ್ಲ ಕಾಯಿಸಿ, ಅಷ್ಟೊತ್ತಿಗೆಲ್ಲ ಮನೆಯವರು ಶಾಪಿಗೆ ಹೊರಟಿದ್ರು. ಅವರಿಗೂ ಕೂಡ ಟೀ ಎಲ್ಲ ಮಾಡಿಕೊಟ್ಟು, ಆ ನಂತರ ನಾನು ಕೂಡ ಮುಖ ಎಲ್ಲ ತೊಳ್ಕೊಂಡು ಬಂದು ದೇವರಿಗೆ ಇಲ್ಲಿ ದೀಪನ ಹಚ್ಕೊಳ್ತಾ ಇದ್ದೀನಿ. ಅಂದರೆ ಸಂಜೆ ದೀಪನ ಕಂಪಲ್ಸರಿಯಾಗಿ ಹಚ್ಚುತ್ತೀನಿ ನಾನು. ಬೆಳಗ್ಗೆ ಪೂಜೆ ಮಾಡಿರ್ತೀನಿ, ಆದರೂ ಕೂಡ ಸಂಜೆ ಕಂಪಲ್ಸರಿ ಪ್ರತಿದಿನ ದೀಪ ಹಚ್ಚೋದು, ಅಥವಾ ಕಡ್ಡಿ ಹಚ್ಚೋದು, ಹೊರಗಡೆ ದೀಪ ಹಚ್ಚೋದು, ಇದೆಲ್ಲ ಕಂಪಲ್ಸರಿ ಅಂತಲೇ ಹೇಳ್ಬೋದು. ಆದರೆ ಇದು ಪ್ರತಿ ಮನೆಯಲ್ಲೂ ಮಾಡಬೇಕು. ಅದರಲ್ಲೂ ಹೆಣ್ಮಕ್ಳು ಇದ್ದಾರೆ, ಗೃಹಿಣಿಯಾಗಿದ್ದಾಳೆ ಒಬ್ಬಳು ಮಹಿಳೆ ಅಂತಂದರೆ ಖಂಡಿತ ಇದೆಲ್ಲ ಕಂಪಲ್ಸರಿಯಾಗಿ ಮಾಡುವಂಥದ್ದು. ಇದರಿಂದ ಒಂದು ಮನೆಗೆ ಕಳೆ ಬರುತ್ತೆ, ಒಂಥರ ಲವಲವಿಕೆ ಹೆಚ್ಚಾಗತ್ತೆ, ತುಂಬ ಒಂದು ಒಳ್ಳೆ ಪರಿಮಳ ಮನೆಯಲ್ಲಿ ಸದಾ ಹರಡಿರುತ್ತೆ. ಅಂತ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಹೆಚ್ಚಾಗತ್ತೆ. ಹಾಗಾಗಿ ಪ್ರತಿದಿನ ಹಚ್ಚೋದು, ಅಥವಾ ಪ್ರತಿದಿನ ಸಂಜೆ ಒಂದು ಧೂಪ ದೀಪ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಆದರೆ ಇದು ನನಗನ್ಸಿರೋವಂಥದ್ದು, ನಾನು ಫಾಲೋ ಮಾಡ್ತಾ ಇರೋವಂಥದ್ದು. ಎಲ್ಲರೂ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ನನಗಿಷ್ಟ ಹಾಗಾಗಿ ಮಾಡ್ತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹೋಗಿ ಬರಲಾ. ಥ್ಯಾಂಕ್ ಯು.